ಏನೇ ಆಗ್ಲಿ ಬೇಕಾದ್ರೆ ನೋಡ ನೀವು ಹಾಗಾದ್ರೆ ಕೈ ಹಾಕ್ಬೇಡ, ನಾನ್ ನೋಡ್ಕೊಳ್ತೇನೆ. ನೀವು ತಿರುಪತಿ ಕಲೆಯೇ ಕಂತರೆ ಅಂಜಿಕೆ ಬಿಡುನಾರಿ ಕಂದನೋ ಕಲೆಯೇ ಕಂತರೆ ಅಂಜಿಕೆ ಬಿಡುನಾರಿ ಕಂತೆ ಅಂಜಿಕೆ ಬಿಡುನಾರಿ ನನ್ನಾರು ನನ್ನಾರು ಅಂಜಿಪಯಣ್ಣನು ಕಂಜಾಯುರದರ ಅಂಜಿಪಯಣ್ಣನು ಕಂಜಾಯುರದರ ಅದಕ್ಕೆ ಹಗೆಯರು ಕುಜರ ಮನೆ ಹೋಗ್ಲು ನೀನು ಹೆದರುವುದು ಬೇಡ. ಬಾ ಈ ಕಡೆಯಲ್ಲಿ. ಓ ಚಿತ್ರಾಕ್ಷಿ, ಇಲ್ಲ ನಮ್ಗೆ ಹೇಳಿಕೊಟ್ಟದ್ದೇ ಆಗಿ ಯಾರಾದ್ರೂ ಮಾತಾಡಿದ್ರೆ ಹತ್ತಿರ ಹೋಗ್ತಿರ್ಬೇಕು. ಈ ರೀತಿಯಾಗಿ ನನ್ನಿಂದ ಅಲ್ಲಿಂದ ಇಲ್ಲಿವರೆಗಾಗಿ ಕರ್ತಂದಿಯಲ್ಲ, ಯಾರು ನೀನು, ಯಾಕಾಗಿ ತಂದೆ ಹೇಳು. ದೂರ ಚಿತ್ರಾಕ್ಷಿ, ನೀನು ಸಿಟ್ಟು ಮಾಡಿಕೊಂಡ್ರೆ ಎಷ್ಟು ಚಂದವೇ. ಸುಮ್ಮನೆ ಯಾಕೆ ಸಿಟ್ಟು ಮಾಡಿಕೊಳ್ತೀಯ, ಮುಖ ಕೆಂಪು ಮಾಡಿಕೊಳ್ತೀಯ. ಇದು ಮನ್ಮಥ ಒಂದೇ ಸಮನೆ ತನ್ನ ಪಂಚಪುಷ್ಪಶರಗಳನ್ನ ಬಿಡ್ತಾ ಇದ್ದಾನೆ. ಇನ್ನೂ ತಾಯಿಸಬೇಡ. ಹತ್ತಿರ ಬಾ, ಹತ್ತಿರ ಬಾ, ನನ್ನನ್ನು ಮದುವೆ ಆಗು. ನೀನೊಬ್ಬ ಇಳಿಯಾದಿ. ನೀನು ಈ ರೀತಿಯಾದಂತ ಹೇಗೆ ಕೃತ್ಯವನ್ನು ಮಾಡುವಲ್ಲಿ ಮುಂದಾದೆಯ? ಈ ಇಳಿಯಾಧಿಪತಿಗೆ ನೀನು ರಾಣಿಯಾಗುವ. ನೀನು ಎಂದ ಮಾತ್ರಕ್ಕೆ ನಿನ್ನ ರಾಣಿಯಾಗಿ ಬರುವುದಕ್ಕೆ, ನಿನ್ನ ಹೋಮವಾದದಲ್ಲಿ ಕುಳಿತುಕೊಳ್ಳುವುದಕ್ಕೆ ನಿನ್ನ ಸ್ವಇಚ್ಛೆಯನ್ನು ಭಾವಿಸಿಕೊಳ್ಳಬೇಡ. ಇದು ನನ್ನ ತೀರ್ಮಾನವಾಗಿರ್ತದೆ. ಅಲ್ಲಿಂದ ಇಲ್ಲಿವರೆಗಾಗಿ ಅಪಾಲಿಸಿ ತಂದೆಯಲ್ಲ, ಈ ಕಾರ್ಯ ಇಷ್ಟಕ್ಕೆ ಮುಗಿಯಿತು ಅಂತ ಭಾವಿಸಿಕೊಂಡೆಯ. ಈ ವಿಷಯ ಎಲ್ಲ ನನ್ನ ತಂದೆಗೆ ಮುಕ್ತ ಇತ್ತು ಅಂತ ಆದ್ರೆ ಮದುವೆ ಆಗ್ತದೆ. ಸರಿ, ಮದುವೆ ಆಗ್ತದೆ ನಿನಗೆ. ನನಗೂ ನಿನಗೆ ಇಬ್ಬರಿಗೂ. ನನಗೆ ನಿನಗಲ್ಲ, ನಿನಗೆ ನನ್ನ ಅಪ್ಪ ಮದುವೆ ಮಾಡ್ತಾರೆ ಅಂತ ಹೇಳುವುದು. ಅಲ್ಲಿಂದ ಸೇನಾಬಲವನ್ನೆಲ್ಲ ಕೂಡಿಕೊಂಡು ಇಲ್ಲಿವರೆಗಾಗಿ ಬಂದು ಮಾಡುವಂತಹ ದೂರದಲ್ಲಿ ನಿನ್ನ ಹೆಣ ಮುಡಿಯೆಲ್ಲ ಕಟ್ಟಿ ಸರಿ ನಾನು ಬಿಟ್ಟಿ ಕತ್ತಲೆ ಕೋಳಿ ಹಾಕ್ತಾರೆ. ಸಾಮಾನ್ಯ ನಾನಲ್ಲ, ರುದ್ರಕೋಪ ನಾನು. ನಿನ್ನ ಅಪ್ಪ ಅಲ್ಲ, ನಿನ್ನ ಅಜ್ಜನನ್ನಾದ್ರೂ ಕರೆಸು. ಐನೂರವರೆಲ್ಲ ಬರಲಿ, ದೇವ ಲೋಕವೇ ಧರೆಗಿಳಿಯಲಿ, ನಾನು ಬೆದರುವವನಲ್ಲ. ರುದ್ರಕೋಪ ನಾನು. ರುದ್ರಕೋಪನ
ಮಧುರ ಮನದಿ ಕೇಳಿದ ಕಥೆಯೊಳಗಿನ ಇವನಿನ ಪ್ರತಿ ಕಥೆಯು ಕೇಳಿದ ಇವನಿನ ಆದ್ರೆ ಇವನ ಸಿಟ್ಟಿನ ಬರದಲ್ಲಿ ಇವರನ್ನ ಆಡಬಾರದ ಮಾತುಗಳನ್ನು ಆಡಿ ನಾನು ನಿಂದಿಸುವಲ್ಲಿ ಮುಂದಾದೆ. ನನ್ನ ಮಾತನ್ನ ಕೇಳಿದಂತಹ ಮರುಕ್ಷಣದಲ್ಲಿ ಸಿಟ್ಟಿಗೆ ಮನಗುಟ್ಟಂತಹ ಇವರ ಬಾಯಿಂದ ಹೊರಹೊಮ್ಮಿದಂತಹ ಒಂದೊಂದು ವಾಕ್ಯವನ್ನ ಕೇಳುವಲ್ಲಿ ಮುಂದಾದರೆ ನಾನು ಯಾರಿಗೂ ಅಂಜುವವನಲ್ಲ. ಪ್ರತ್ಯಕ್ಷ ಮಾಡಲೇ ಕಾಯ್ದೆಗಳಿಂದ ಮೊದಲು ಕೂಡ ಅವನಿಗೆ ಅಂಜುವವನಲ್ಲ, ಬಿಚ್ಚುವವನಲ್ಲ. ನಾನೇನು ಸಾಮಾನ್ಯದವನಲ್ಲ. ನಾನೊಬ್ಬ ಇಳೆಯಾದಿ ಪತಿಯನ್ನೆನಿಸಿಕೊಂಡವನು ಮಾತಾದೇಶದ ಮನೀಷ. ಹರಕೋಪ ಅರ್ಥಾತ್ ರುದ್ರಕೋಪ ಎನ್ನುವಂತಹ ನುಡಿಗಳನ್ನ ಕೇಳಿ ಬಂತಲ್ಲ. ಹಾಗಾದ್ರೆ ಇವನ ಹೆಸರನ್ನು ನಾನು ಎಲ್ಲೋ ಕೇಳಿದ್ದೇನೆ. ನನ್ನ ಪುರದವರಿಗಾಗಿ ಬಂದಂತಹ ವೃದ್ಧೆ ಕಥೆಯ ಹೇಳುವಂತಹ ಹೊತ್ತಿನಲ್ಲಿ ಆ ಕಥೆಯ ತನ್ಮಧ್ಯದಲ್ಲಿ ಬಂದಿತ್ತಲ್ಲ ರುದ್ರಕೋಪ ಎನ್ನುವಂತಹುದು. ಮಾತ್ರ ದೇಶವನ್ನು ಆಳುತ್ತಿರುವಂತಹ ಅವನೇ ಬಾಲಕ ರುದ್ರಕೋಪ. ಹಾಗಾದ್ರೆ ರೊತ್ತೆ ಕಥೆಯಲ್ಲಿ ಹೇಳಿದಂತಹ ಎಲ್ಲ ವಿಷಯಗಳು ಇವನ ಜೀವನ ಚರಿತ್ರೆ ಅಂತ ಆಯಿತು. ಕೇವಲ ಇವನ ಹೆಸರನ್ನು ನೋಡಿದ್ದ, ಕೇಳಿದ್ದ ಅಲ್ಲವೇ ಅಲ್ಲ. ಇವನನ್ನು ನೋಡಿದ್ದೇನೆ ನಾನು ಪ್ರತ್ಯಕ್ಷವಾಗಿ. ಸಖಿ ಸಮೂಹದೊಂದಿಗೆ ಕರ್ಮಭೂಮಿಯತ್ತ ಧಾವಿಸಿ ಬಂದಂತಹ ಹೊತ್ತಿನಲ್ಲಿ ಹೂಗಳನ್ನೆಲ್ಲ ಕೊಯ್ದು ಮಾಲೆಯನ್ನು ಮಾಡುತ್ತಿರುವಂತಹ ಹೊತ್ತು ಇವನನ್ನು ಪ್ರತ್ಯಕ್ಷವಾಗಿ ನಾನು ಕಂಡವಳು. ಹಾಗಾದ್ರೆ ನನ್ನನ್ನು ತಂದವರು ಇವರೇ ಅಂತ ಆಯಿತು. ಏನ್ ಮಾಡ್ಲಿ, ಸಿಟ್ಟಿನ ವರಹದಲ್ಲಿದ್ದಾರೆ. ಕಣ್ಣಿನಲ್ಲಿ ಕೆಂಡಮಂಡಲವನ್ನು ಸೂಚಿಸುತ್ತಾ ಇದ್ದಾರೆ. ಇವರನ್ನು ಹೇಗಾದ್ರೂ ಮಾಡಿ ಮಾತಾಡಿಸಬೇಕಲ್ಲ. ಅದ್ಯಾರೋ ಬರ್ತಾರೆ ಅಂತ ಹೇಳಿದೆಯಲ್ಲ, ಕರ್ಸು. ಅವರೆಲ್ಲ ಇನ್ಯಾಕೆ ಬರ್ಲಿ. ಅಯ್ಯೋ ಅವರೆಲ್ಲ ಬೇಡ, ನಾನು ಹೇಳಿದಷ್ಟೇ ಅಲ್ವ ಅವ್ರು ಬಂದು. ನಿನ್ನ ಅಪ್ಪ ಬಂದ್ರೆ ಸೈನ್ಯ ಬರ್ತದೆ ಅಂತ ಹೇಳಿದೆಯಲ್ಲ. ಅಯ್ಯೋ ಇಷ್ಟೊತ್ತಿಗೆ ಅಪ್ಪ ಎಲ್ಲ ಯಾಕೆ ಇರುವರು ನಾವಿಬ್ರಲ್ವಾ? ಬೇಡ ಅವ್ನು ಬರ್ಲಿ. ಅಯ್ಯೋ ನಿನ್ನ ಅಪ್ಪ ಬರ್ಲಿ, ಮಾತಾಡ್ತೇನೆ. ಅದು ಈಗ ಮೇಲೆ ಆಮೇಲೆ ನೋಡುವ. ಯುದ್ಧ ಮಾಡ್ತೇನೆ. ಅಯ್ಯೋ ಇದ್ದ ಈಗ ಮೇಲೆ ಆಮೇಲೆ ಅವನು ಬರ್ಲಿ. ನೀನ್ ಯಾಕೆ ಮತ್ತೆ ಇಲ್ಲಿದ್ದೀ? ಹೋಗಿ ನಿನ್ನ ಅಪ್ಪನ ಕರ್ಸು. ಹೋಗು. ಯಾರು? ನೀನು. ನಾನು ಹೋಗು ಅಂತ ಹೇಳಿದ್ರೆ ನನ್ನ ತಂದದ್ದು ಯಾಕೆ ಅಂತ ಪ್ರಶ್ನೆ ಹುಟ್ಟಿಕೊಳ್ಳುವುದಿಲ್ವಾ? ತರುವಾಗ ತಂದಿದ್ದೇವೆ. ಈಗ ಬೇಡ ಅಂದ್ಮೇಲೆ ಹೋದ್ರಾಯ್ತು. ನೋಡಿ ಮತ್ತೆ ಸಿಟ್ಟು ಬಂದು ನಾನು ಸುಮ್ಮನಿರುವುದಿಲ್ಲ. ಹೋಗಿ ಬಿಡ್ತೇನೆ ಮತ್ತ. ಹೋಗೆ ನೋಡಿದ್ರ ಈ ಗಂಡಸರ ಜಾತಿ ಬುದ್ಧಿಯ ಹೀಗೆ ಅಂತ. ಒಂದ್ ರೀತಿ ತೊಡು ಉಂಟು ಕ್ಷಣ ಬಿಡ ಅಂತ ಹೇಳುದು. ಯಾಕೆ ಗೊತ್ತುಂಟ? ಹೋಗೆ ಅಂದ್ರೆ ಮತ್ತೆ ಕೈ ಒಳಗೆ ಹೋಗಿ ಬಾರಿ ಇದ ಮಾಡ್ತಾ ಇರುವುದು ನಾನು. ಹೋಗೆ ಅಯ್ಯಯ್ಯೋ ಮತ್ತೆ ಸುಮ್ಮನೆ ಚಿತ್ತ ಮೇಲೆ ಹೋಗಿ ಬಿಡ್ತೇನೆ ಮತ್ತ. ಸುಮ್ಮನೆ ಬಂದವರಿಗೆಲ್ಲ ಊಟ ಹಾಕಿ ಉಳಿಸಿಕೊಳ್ಳಿಕ್ಕೆ ನಮ್ಮದು ಎಂತದಂತ ತಿಳಿದು. ಹೌದಾ? ಹೋಗುದ ಕಟ್ಟಿಲ್ವಾ? ಬಾಗಿಲು ಹಾಕಿದೆ, ಅಗಳಿಯನ್ನು ಬಿತ್ತರಿಸಿದ್ದಾರೆ. ಒಂದೇ ಬಾಗಿಲ, ಬಾಗಿಲು ಹಾಕಿದ್ದಾರೆ. ಆಯ್ತು, ಕೈ ಕೊಡಿ. ನಮ್ಗೆ ಅಭ್ಯಾಸ ಇಲ್ಲ. ಕೈ ಕೊಡಿ ಎಂದೆ. ಕೈ ಕೊಟ್ಟು ನಮಗೆ ಅಭ್ಯಾಸ ಇಲ್ಲ. ಅಯ್ಯೋ ಕೈ ಕೊಡಿ ಎಂದೆ. ನಿಮ್ಗ ನಿಮ್ಮ ಕೈ ಎಲ್ಲ ನಾನು
ಹೇಳಿದ್ದು. ಮತ್ತೆಂತದ್ದು? ಬೀಗದ ಕೈ ಕೊಡಿ ಅಂತ ಹೇಳಿದ್ದು. ಅದ್ಯಾಕೆ ನೀನು? ನಾನು ಹೋಗ್ಬೇಕು ಅಂತ. ನಮ್ಮ ಮನೆಯ ಬಾಗಿಲು ಅದರ ಬೀಗದ ಕೈ ನಾವು ಹಾಕಿಕೊಂಡಿದ್ದೇವೆ. ನಿನಗೆಂತದ್ದು ಸಮಸ್ಯೆ? ನೀನು ಹೋಗುವಳಲ್ವಾ? ಹೋಗು. ಕೊಡುವುದಿಲ್ವಾ? ಕೊಡುವುದಿಲ್ವಾ? ನಾವು ಕೊಡುವುದಿಲ್ಲ. ಸಿಟ್ಟು ಬಂದ್ರೆ ನಾನು ಸುಮ್ಮನೆ ಇರುವುದಿಲ್ಲ. ನೀನು ಗಂಧರ್ವ ಲೋಕದವಳಲ್ವಾ? ಹೌದು. ನೀನು ಹಾರಿಕೊಂಡಾದ್ರೂ ಹೋಗು. ನಾನು ಹಾರಿಕೊಂಡಾದ್ರೂ ಹೋಗ್ತೇನೆ, ಹಾರಿಕೊಂಡಾದ್ರೂ ಹೋಗ್ತೇನೆ. ಹೇಗಾದ್ರೂ ಹೋಗಿ. ಏನು ಹೋಗ್ಬೇಕು ಅಂತಂದ್ರೆ ನಿಮ್ಮ ಇಚ್ಛೆ ಅಲ್ಲ. ನಾನು ಸಿಟ್ಟು ಬಂದ್ರೆ ಏನ್ ಮಾಡ್ತೇನೆ ಗೊತ್ತಾ? ಎಂತದ್ದು ಮಾಡು. ನಾನು ಮಾಡುವುದು ಏನು ಅಂತ ಮಾಡಿ ಎಂತದ್ದು ಮಾಡು. ನೀನೇ ದೊಡ್ಡ ಸುಂದರಿ. ಆವಾಗ ನೀನು ಚಂದ ಇದ್ದೆ ಅಂತ ಹೇಳುವುದು, ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು. ಈಗ ಹೋಗಿ ಏನ್ ನಮಗೇನು ಸ್ವಾಭಿಮಾನ ಇಲ್ವಾ? ನೀನು ಒಬ್ಬಳೇ ಜಗತ್ತಿನಲ್ಲಿರುವುದು. ನಿನ್ನ ಅಜ್ಜಿ ಅಂತವ್ರು ಸಿಗ್ತಾರೆ. ನನ್ನ ಅಜ್ಜಿ ಅಂತ ಸಿಕ್ಕಲೇಬೇಕಿತ್ತು ನಿಮಗೆ. ನನ್ನಂತವ್ರು ಸಿಕ್ಕಿದ ಕಷ್ಟ. ಅವ್ರಿಗೆ ಮೊಮ್ಮಕ್ಕಳು ಇದ್ದಾರೆ. ನೋಡು, ಕಾಮಬಾಣನ ಹಸಿಯ ತಾಳಲಾರದು ಕರಿದು ಬೆಳಲು ದಾರಿಯಲ್ಲಿ ಮನನಿಗೆ ತಕ್ಕವ ನಿರುತ ಹರಿಸದಿ ಬಾಣಗಳಿಗೆ ಬರೆದವಳು ಬಲಿ ಹೊರಸಲೇನು ತೆಗೆದಪ್ಪಿದನು. ಈ ಕಡೆ ಬಾ. ವಿನೋದಕ್ಕಾಗಿ ನಿನ್ನಲ್ಲಿ ಕೆಲ ಕಾಲ ಸಿಟ್ಟು ಮಾಡಿದೆ ಅಷ್ಟೇ. ಒಂದೇ ವನದಲ್ಲಿ ನಿನ್ನನ್ನ ಕಂಡಂತಹ ನಾನು ನಿನ್ನನ್ನೇ ಮದುವೆಯಾಗಬೇಕು ಅಂತ ಬಯಸಿದ ಮಾತನಾಡಿಸುವುದಕ್ಕೆ ಮುಂದಾದ್ರೆ ನಿನ್ನ ಸಖಿಯರೆಲ್ಲ ನಿನ್ನನ್ನ ಹಿಡಿದೆಳೆದ್ರು. ಆದ್ರೆ ನಿನ್ನ ಹೆಸರನ್ನು ಮಾತ್ರ ತಿಳಿದೆ. ಆದ್ರೆ ನಿನ್ನನ್ನೇ ಮದುವೆ ಆಗಬೇಕು ಎಂಬಂತಹ ಬಯಕೆ ನನ್ನ ಮನಸ್ಸಿನಲ್ಲಿದ್ದಂತಹ ಕಾರಣ ಆ ಅಜ್ಜಿಯನ್ನು ನಿನ್ನ ಬಳಿಯಾಗಿ ಕಳಿಸಿದೆ. ಮಾಯಾವಿ ಅವಳು ಅಜ್ಜಿಯ ರೂಪದಲ್ಲಿ ಬಂದು ನಿನ್ನನ್ನ ಇಲ್ಲಿವರೆಗಾಗಿ ಕರೆದುಕೊಂಡು ಬಂದ್ಲು. ಹೌದಾ? ಹೌದು. ಆದ್ರೆ ಈ ಪ್ರಕರಣ ಎನ್ನುವಂಥದ್ದು ಇಲ್ಲಿಗೆ ಬಿಟ್ಟು ಹೋಗುವುದಿಲ್ಲ ಸ್ವಾಮಿ. ಎಲ್ಲಾದ್ರೂ ನನ್ನ ತಂದೆಗೆ ಗೊತ್ತಾಯ್ತು ಅಂತಾದ್ರೆ ಗಂಧರ್ವ ಲೋಕದಿಂದ ಸೇನಾಬಲ ಸಮ್ಮುಖದೊಂದಿಗೆ ಇಲ್ಲಿವರೆಗಾಗಿ ಬಂದ್ರು ಅಂತಾದ್ರೆ ಪರಿಣಾಮ ಏನು? ಕೋಪಕ್ಕೆ ಮುಟ್ಟುವುದಿಲ್ಲವ ಹೇಳಿ? ಯೋಚಿಸುವುದು ಬೇಡ. ಪರಮೇಶ್ವರನ ಅನುಗ್ರಹದಿಂದಲೇ ಹುಟ್ಟಿದವನು ನಾನು. ಹರಕೋಪ ನಿನ್ನ ಅಪ್ಪ ಅಲ್ಲ. ಸುರ ಸಮೂಹವೇ ಒಟ್ಟಾಗಿ ಬಂದ್ರು ಎದುರಿಸುವಂತಹ ಸಾಮರ್ಥ್ಯ ನನ್ನಲ್ಲುಂಟು. ಹಾಗಾಗಿ ನೀನು ಭಯಪಡುವುದು ಬೇಡ. ಈ ಕ್ಷಣದಲ್ಲಿ ಗಾಂಧರ್ವ ರೀತಿಯಿಂದಾಗಿ ನಾವಿಬ್ಬರು ಮದುವೆ ಆಗೋಣ. ಆಮೇಲೆ ನಿನ್ನ ಅಪ್ಪ ಬಂದ ಮೇಲೆ ಶಾಸ್ತ್ರೋಕ್ತವಾಗಿ ಮದುವೆ ಆಗೋಣ. ಹಾಗೆ